ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕಳೆದೋಗಿರುವ ಯಾವುದೇ ಸಿಮ್ ಕಾರ್ಡ್ಗಳನ್ನು ನಾವು ನಮ್ಮ ಮೊಬೈಲ್ ಮೂಲಕವೇ ನಾವು ಬ್ಲಾಕ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನೀವು ಕಳೆದೋಗಿರುವ ಸಿಮ್ ಕಾರ್ಡ್ಗಳನ್ನು, ಅದು ಯಾವುದೇ ನೆಟ್ವರ್ಕ್ ಸಿಮ್ ಕಾರ್ಡ್ ಆಗಿರಲಿ, ಆ ಒಂದು ಸಿಮ್ ಕಾರ್ಡ್ಗಳನ್ನು ಯಾವ ರೀತಿ ಬ್ಲಾಕ್ ಮಾಡಬೇಕಂದ್ರೆ, ನೀವು ಕಳೆದೋಗಿರುವ ಸಿಮ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ ನಂತರ ಅಲ್ಲಿ ಅವರು ಆ ಒಂದು ಸಿಮ್ ಕಾರ್ಡಿಗೆ ಸಂಬಂಧಿಸಿದ ಕೆಲವೊಂದು ಪರ್ಸನಲ್ ಡೀಟೇಲ್ಸ್ಗಳನ್ನು ಕೇಳ್ತಾರೆ. ಆ ಒಂದು ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಹೇಳಿದರೆ ಅವರು ನಿಮಗೆ ಕಳೆದೋಗಿರುವ ಸಿಮ್ ಕಾರ್ಡ್ ಯಾವುದಿರುತ್ತಲ್ಲ ಆ ಒಂದು ಸಿಮ್ ಕಾರ್ಡನ್ನು ಬ್ಲಾಕ್ ಮಾಡಿ ಕೊಡ್ತಾರೆ. ಆ ಒಂದು ಸಿಮ್ ಕಾರ್ಡು ಬ್ಲಾಕ್ ಆದಮೇಲೆ ನೀವು ಯಾರಿಗೂ ಕರೆ ಮಾಡಲಿಕ್ಕೆ ಆಗಲ್ಲ ಆ ಒಂದು ನಂಬರ್ನಿಂದ. ಅಂದರೆ ಬೇರೆಯವರಿಗೆ ಸಿಕ್ಕರೆ ಕೂಡ ಬೇರೆಯವರು ಆ ಒಂದು ಸಿಮ್ ಕಾರ್ಡ್ನಿಂದ ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, OTPಗಳಾಗಿರ್ಬೋದು, ಇವುಗಳನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋಕ್ಕೆ ಮತ್ತು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಸಿಮ್ ಕಾರ್ಡ್ ಕೂಡ ಸೇಫ್ ಆಗಿರುತ್ತೆ, ಹಾಗೆಯೇ ನೀವು ಕೂಡ ಸೆಕ್ಯೂರ್ ಆಗಿರ್ತೀರ. ಯಾವುದೇ ರೀತಿಯ ನಿಮ್ಮ ನಂಬರ್ನಿಂದ ಫ್ರಾಡ್ ಆಗಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಮಿಸ್ ಆಗಲ್ಲ. ಯಾಕಂದರೆ ನಮ್ಮ ಸಿಮ್ ಕಾರ್ಡ್ಗೆ OTP ಎಲ್ಲ ಬರ್ತಾ ಇರುತ್ತಲ್ಲ, ಅದಕ್ಕಾಗಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇರೋದು. ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡುವುದರ ಮುಖಾಂತರ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅವರಿಗೆ ಕರೆಕ್ಟಾಗಿ ಹೇಳಿರ್ತಾರಲ್ಲ, ಆ ಒಂದು ಡೀಟೇಲ್ಸು ನಿಮ್ಮ ಸಿಮ್ ಕಾರ್ಡ್ನಲ್ಲಿ ಮ್ಯಾಚ್ ಆಗಿರಬೇಕು. ಅಂದರೆ ನೀವು ಸಿಮ್ ಕಾರ್ಡನ್ನು ತೊಗೊಳ್ಳುವಾಗ ಯಾವ ಅಡ್ರೆಸ್ ಪ್ರೂಫನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ಅಡ್ರೆಸ್ ಪ್ರೂಫ್ನಲ್ಲಿ ಇರ್ತಕ್ಕಂಥ ಕರೆಕ್ಟಾದ ಮಾಹಿತಿಯನ್ನು ನೀವು ಅವರಿಗೆ ಕೊಟ್ಟರೆ ನಿಮ್ಮ ಸಿಮ್ ಕಾರ್ಡ್, ಅಂದರೆ ಕಳೆದೋಗಿರುವ ಯಾವುದೇ ಸಿಮ್ ಕಾರ್ಡ್ನ ಅವರು ಬ್ಲಾಕ್ ಮಾಡಿ ಕೊಡ್ತಾರೆ. ಅಂದರೆ ಆ ಒಂದು ಸಿಮ್ ಕಾರ್ಡ್ ಯಾವ ನೆಟ್ವರ್ಕಿಗೆ ಸಂಬಂಧಿಸಿದಿರುತ್ತಲ್ಲ, ಆ ಒಂದು ನೆಟ್ವರ್ಕಿಗೆ ಸಂಬಂಧಿಸಿದ ಕಸ್ಟಮರ್ ಕೇರ್ ಅಧಿಕಾರಿಗಳಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಕಳೆದೋಗಿರುವ ಸಿಮ್ ಕಾರ್ಡ್ಗಳನ್ನು ತುಂಬಾ ಸುಲಭವಾಗಿ ಕೇವಲ 2 ನಿಮಿಷದಲ್ಲಿ ನೀವು ಬ್ಲಾಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.